ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಬೀದರ್ನಲ್ಲಿ ಇಸ್ರೇಲ್ ಅಮೆರಿಕ ದಾಳಿಯನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬೀದರ್ನ ಇರಾನಿ ಬಡಾವಣೆಯ ಇರಾನಿ ಜನರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇರಾನ್ ಸರ್ವೋಚ್ಚ ನಾಯಕನ ಹತ್ಯೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ. ರಾಜ್ಯದಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇರಾನ್ ಸರ್ವೋಚ್ಚ ನಾಯಕನ ಹತ್ಯೆ ಏನಿದೆ ಇದನ್ನ ಖಂಡಿಸಿ ಮತ್ತು ಇಸ್ರೇಲ್ ಅಮೆರಿಕ ಈ ದಾಳಿಯನ್ನ ಖಂಡಿಸಿ ಬೀದರ್ನ ಇರಾನಿ ಬಡಾವಣೆಯ ಇರಾನಿ ಜನರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇರಾನಿ ದರ್ಗಾದಿಂದ ಸ್ಮಶಾನ ಭೂಮಿಯವರೆಗೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಇಸ್ರೇಲ್ ಅಮೆರಿಕ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇರಾನ್ ಖಮೇನಿ ಹತ್ಯೆಗೆ ರಾಜ್ಯದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೌರಿಬಿದನೂರು ತಾಲೂಕಿನ ಅಲಿಪುರ ಸಂಪೂರ್ಣವಾಗಿ ಬಂದ್ ಆಗಿದೆ. ಸ್ವಯಂ ಪ್ರೇರಣೆಯಿಂದಾಗಿ ಬಂದ್ ಮಾಡಲಾಗಿದೆ. ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಅಲಿಪುರ ಗ್ರಾಮದಲ್ಲಿ 3 ದಿನಗಳ ಕಾಲ ಶೋಕಾಚರಣೆಗೆ ಕರೆ ನೀಡಲಾಗಿದೆ. ಅಮೆರಿಕ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ಅಲಿಪುರ ಪಟ್ಟಣದಲ್ಲಿ ಶೋಕದ ವಾತಾವರಣ ಇದೆ. ಅದು ಮುಖ್ಯವಾಗಿ ಏನೆಂದರೆ ಇರಾನದ ಸುಪ್ರೀಂ ಲೀಡರ್ ಆದ ಸೈಯದ್ ಅಲಿ ಖಾಮೆನಾಯಿ ಅವರಿಗೆ ಸಾಯಿಸಿದ್ದಾರೆ. ರಹಬರೆ ಮೊಜ್ಜಮ್ ಅಂತ ಹೇಳಿದ್ರೆ ನಮ್ಮದು ನಾಯಕತ್ವ, ದೊಡ್ಡ ನಾಯಕತ್ವರವರು. ಈ ಇಸ್ರಾಯಿಲ್ ಮತ್ತು ಅಮೆರಿಕ ದುಷ್ಕರ್ಮಿಗಳು ಇವರಿಗೆ ಬಾಂಬ್ ಮುಖಾಂತರ ಸಾಯಿಸಿದ್ದಾರೆ. ಇದು ಸಾವು ಮಾತ್ರ ಅಲ್ಲ, ಇದು ಅವರು ಸಾಯಿಸಿದ್ದಾರೆ. ಬಟ್ ಇದು ಬಲಿದಾನ. ಇದು ಬಲಿದಾನ ಅಂದರೆ ಅವರು ದೇಹ ಮಾತ್ರ ಹೋಗುತ್ತೆ, ಅವ್ರದ್ದು ನೀತಿ ರೀತಿ ಪದ್ಧತಿ ಅವರು ಮಾರ್ಗದರ್ಶನ ಎಲ್ಲ ಇಲ್ಲೇ ಇದೆ. ನಾವು ಎಲ್ಲೂ ಬಿಟ್ಟು ಹೋಗಿದ್ದಿಲ್ಲ. ಇನ್ನು ಅಲಿಪುರದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಅಲರ್ಟ್ ಮಾಡಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ಚಿಕ್ಕಬಳ್ಳಾಪುರ ಎಸ್ಪಿ ಮೊಕ್ಕಾಮೂಡಿದ್ದಾರೆ. ಅಲಿಪುರದ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ಇಂಚಿಂಚು ಮಾಹಿತಿಯನ್ನ ಖುದ್ದಾಗಿ ಎಸ್ಪಿಯೇ ನೀಡ್ತಿದ್ದಾರೆ. ಅಂಗಡಿ ಕ್ಲೋಸ್ ಮಾಡಿದ್ದಾರೆ. ಎಲ್ಲರೂ ಸುಮಾರು ಅಂಗಡಿ ವಗैरह ಓಪನ್ ಕೂಡ ಇದೆ. ಅವರಿಗೂ ಕೂಡ ಏನು ಬಲವಂತವಾಗಿ ಏನು ಕ್ಲೋಸ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಯಾರು ಸ್ವಂತ ಇಷ್ಟದಿಂದ ಕ್ಲೋಸ್ ಮಾಡಿದ್ದಾರೆ. ಅದು ಎಲ್ಲ ಅಂಗಡಿ ವगैरह ಕ್ಲೋಸ್ ಇದೆ. ನಾಳೆಯಿಂದ ಎಲ್ಲ ಅಂಗಡಿ ಓಪನ್ ಆಗುತ್ತೆ. 3 ದಿನ ಅದು ಶೋಕಾಚರಣೆ ಇದೆ. ಪ್ರೊಸೆಷನ್ ಮಾಡ್ತಾರೆ. ಆಮೇಲೆ ಪ್ರೊಸೆಷನ್ ಮುಗಿಸ್ಕೊಂಡು ನಾಳೆಯಿಂದ ನಾರ್ಮಲ್ ಅಂಗಡಿ ವगैरह ಎಲ್ಲ ಓಪನ್ ಮಾಡ್ತಾರೆ. ಡೆಫಿನೆಟ್ಲಿ ನಮಗೆ ಅಲರ್ಟ್ ಮೆಸೇಜಸ್ ವगैरह ಬಂದಿದೆ. ಅದು ನಾವು ನಮಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮೇಲಧಿಕಾರಿದವರು ಎಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆ ಯಾವುದೇ ಥರ ಧಕ್ಕೆ ಆಗಬಾರ್ದು, ಅದು ನಾವು ಇನ್ಶೋರ್ ಮಾಡ್ತೀವಿ. ಈಗ ಲೋಕಲ್ದವ್ರ ಜೊತೆ ನಾನು ಕೇಳಿದಾಗ ಅವರು ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಮತ್ತು ಆಲ್ರೆಡಿ ಇಂಡಿಯನ್ ಎಂಬಸಿ ಕಡೆಯಿಂದ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಸೊ ನಮ್ಮ ಕಡೆಯಿಂದ ಕೂಡ ಏನು ಸಹಕಾರ ಬೇಕು ಅದು ನಾವು ಕೂಡ. ಬೆಂಗಳೂರಿನ ರಿಚ್ಮಂಡ್ ಟೌನ್ ಬಳಿ ಶಿಯಾ ಮುಸ್ಲಿಮರು ಕೂಡ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನೂರಾರು ಜನರಿಂದ ಕಪ್ಪು ಬಟ್ಟೆಯನ್ನ ಧರಿಸಿ ಶಾಂತಿಯುತ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕಣ್ಣೀರು ಸುರಿಸ್ತಾ ಆಕ್ರಂದನವನ್ನ ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ಇನ್ನು ಪ್ರತಿಭಟನೆಗೆ ಬಂದಂತಹ ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಪ್ರತಿಭಟನಾಕಾರರ ಜೊತೆಗೆ ಸೇರ್ಕೊಂಡಿದ್ದಾರೆ. ಕನ್ನಡಿಗರನ್ನ ಸುರಕ್ಷಿತವಾಗಿ ವಾಪಸ್ ಕರೆಸುವಂತೆ ಅಲ್ಲಿನ ಪ್ರತಿಭಟನಾಕಾರರು ಆಗ್ರಹಿಸುತ್ತಿದ್ದಾರೆ. ಸೈಯದ್ ಅಲಿ ಖಾಮ್ನಾಯಿ ಅವರು ನಮಗೋಸ್ಕರ ಅವ್ರು ಸ್ಟ್ಯಾಂಡ್ ಮಾಡಿಲ್ಲ. ಹಿಂದೂಗೋಸ್ಕರ ಅವ್ರು ನಿಂತಿದ್ರು, ಸುನ್ನೀಸ್ಗೋಸ್ಕರ ಪ್ಯಾಲೆಸ್ಟೈನ್ಗೆಲ್ಲ ಅವ್ರು ನಿಂತಿದ್ರು. ಅವ್ರಿಗೆ ಇದು ಮಾಡಿದ್ದಾರೆ. ಇದು ನ್ಯಾಯನಾ? ನಮ್ಗೆ ನ್ಯಾಯ ಬೇಕು ಇಸ್ರಾಯೇಲಿಂದ. ನಮ್ಗೆ ಪ್ಯಾಲೆಸ್ಟೈನ್ಗೋಸ್ಕರ ಇವ್ರು ನಿಂತಿದ್ರು. ಪ್ಯಾಲೆಸ್ಟೈನ್ ಅಲ್ಲಿ ಯಾರು ನಮ್ಮ ಕಮ್ಯುನಿಟಿ ಅವರು ಇರ್ಲಿಲ್ಲ, ಸುನ್ನೀಸ್ ಇದ್ರು, ಆದ್ರೂ ಅವ್ರು ನಿಂತಿದ್ರು. ಎಲ್ಲಾ ಧರ್ಮಕ್ಕೆ ಅವರು ಪ್ರೊಟೆಸ್ಟ್ ಮಾಡಿದ್ರು. ನಮ್ಗೆ ಏನ್ ನ್ಯಾಯ ಸಿಕ್ತು? ನಮ್ದು ಲೀಡರೇ ಹೋಯ್ತಲ್ಲ, ನಮ್ ತಲೆ ಮೇಲೆ ಇದೇ ಇಲ್ಲ. ಇವಾಗ ನಮ್ ದೊಡ್ಡ ಗುರುನೇ, ಅವ್ರಿಗೋಸ್ಕರ ನಮ್ಗೆ ನ್ಯಾಯ ಬೇಕು. ಅಮೆರಿಕಾನೇ ಇದೆಲ್ಲ ಮಾಡಿರೋದು. ಅಮೆರಿಕ ಇಸ್ರಾಯಿಲ್ ಅವ್ರಿಗೆ ಕಾಮನ್ ಸೆನ್ಸ್ ಬೇಡವಾ? ಒಂದು ಮನುಷ್ಯತ್ವ ಬೇಡವಾ? ಅಷ್ಟು ಒಳ್ಳೆ ಅವ್ರಿಗೆ ಸಾಯಿಸಿದಾರಲ್ಲ, ಅವ್ರೆಲ್ಲ ನಾಶ ಆಗ್ಬೇಕು. ಅವರು ಪೂರ್ತಿ ಥ್ರೂಔಟ್ ದಿ ವರ್ಲ್ಡ್ ಪ್ರೊಟೆಸ್ಟ್ ನಡೀತಾ ಇದೆ ಅಮೆರಿಕ ಮತ್ತು ಇಸ್ರಾಯೇಲ್ ಅಗೇನ್ಸ್ಟ್. ಇವಾಗ ಅವರು IRGC ಹೆಡ್ಸ್ ಜನರಲ್ಸ್ ಇದ್ರು ಅಲ್ಲ, ಬೆಳಗ್ಗೆ ಹೇಳಿದ್ರು ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ವಾರ್. ಫ್ಯೂ ಡೇಸ್ ಆರ್ ಫ್ಯೂ ಮಂತ್ ಅಲ್ಲಿ ಅಮೆರಿಕನ್ ಹೆಜಿಮನಿ ಏನಿದೆ ವರ್ಲ್ಡ್ ಅಲ್ಲಿ, ದಾದಾಗಿರಿ, ಗುಂಡಾಯಿಸಮ್, ಅಮೆರಿಕ ಇಸ್ರಾಯೇಲ್ದು ಎಲ್ಲ ಹೋಗ್ಬಿಡುತ್ತೆ ವಿತ್ ಇನ್ ಎ ಮಂತ್. ಪವರ್ ವಿಟೋ ಪವರ್ಸ್ ಎಲ್ಲ ಹೋಗಿ ಆ ವಿಟೋ ಪವರ್ಸ್ ನಮ್ಮ ಏಷ್ಯಾ ಕಡೆ ಬರುತ್ತೆ. ಇದು ಎಲ್ಲ ಚೇಂಜಸ್ ಆಗುತ್ತೆ. ಚೇಂಜ್ ಆಫ್ ದಿ ಪಾಲಿಸೀಸ್. ಸೈಯದ್ ಅಲಿ ಖಾಮ್ನಾಯಿ ಅವರು ನಮಗೋಸ್ಕರ ಅವ್ರು ಸ್ಟ್ಯಾಂಡ್